ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಸಾಧನಾ ಸಮಾವೇಶ ವಿಜಯನಗರದಲ್ಲಿ ಆಗ್ತಾ ಇದೆ. ಇಲ್ಲಿ ಜಿಬಿ ಇಟ್ಕೊಂಡಿದ್ದಾರೆ, ಜನರಲ್ ಬಾಡಿ ಮೀಟಿಂಗ್. ಅಂದ್ರೆ ಅವರವರೇ ಕಾಂಗ್ರೆಸ್ ಅವರು ಎಲ್ಲರೂ ಹೋಗ್ಬೇಕಾಯ್ತು ಅಲ್ಲಿಗೆ, ಆದ್ರೂ ಕೂಡ ಇಲ್ಲಿ ಜಿಬಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅವರವರಿಗೆ ಸರಿಗಿಲ್ಲ ಅಂತ ಅನಿಸ್ತಾ ಇದೆ. ರಿಯಲ್ ಎಸ್ಟೇಟ್ ಅವರಂತೂ ಅವರು ಇನ್ನೊಂದು ತಿಂಗಳು 2 ತಿಂಗಳು ಆದ್ರೆ ಕೆಲವೊಬ್ರು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಟೇಜ್ ಅಲ್ಲಿ ಇದ್ದಾರೆ. ಎಷ್ಟು ಅವ್ರನ್ನ ಸತಾಯಿಸ್ತಾ ಇದ್ದಾರೆ ಅಂತಂದ್ರೆ, ಕಂಪ್ಲೀಟ್ 2 ವರ್ಷದಿಂದ ಬುಡಾ ಮೀಟಿಂಗ್ ಗಳೆಲ್ಲ ಕ್ಯಾನ್ಸಲ್ ಮಾಡಿಸಿ, ಆ ಬುಡಾ ಮೀಟಿಂಗ್ ನಲ್ಲಿ ಎಲ್ಲ ಪ್ರತಿಯೊಂದು ಕೂಡ ನನ್ನ ಒಂದು ಇದಿತ್ತು, ಒಂದು ಶೇರ್ ಇತ್ತು ಒಬ್ಬರ ಹತ್ರ, ಅದನ್ನ ಕೂಡ ತೆಗ್ಸ್ಬಿಟ್ರು. ಇಲ್ಲ ಅವ್ರು ಇರಬಾರ್ದು ಅಂತ. ಆಯ್ತು, ನಮಗೆ ತೊಂದರೆ ಇಲ್ಲ, ಬಟ್ ಅವ್ರಿಗೆಲ್ಲ ನ್ಯಾಯ ಮಾಡ್ರಿ ಅಟ್ಲೀಸ್ಟ್, ಅದು ಕೂಡ ಮಾಡ್ತಾ ಇಲ್ಲ. ಹಂಗಾಗಿ ಈ ಒಂದು ಶೂನ್ಯ ಸರ್ಕಾರವನ್ನ ನಾವು ವಿರೋಧಿಸ್ತಾ ಇದೀವಿ. ಇವರು ಇನ್ನ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕರ್ನಾಟಕವನ್ನ ಎಂತ ಸ್ಟೇಜಿಗೆ ತಗೊಂಡೋಗಿದ್ದಾರೆ ಅಂತಂದ್ರೆ, ಅಭಿವೃದ್ಧಿ ಏನೂ ಆಗಿಲ್ಲ ಇಲ್ಲಿ ಅನ್ನೋ ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ. ಹಂಗಾಗಿ ಇವರು ಸರ್ಕಾರ ದೇವ್ರ ದಯದಿಂದ ಎಷ್ಟು ಬೇಗ ಬಿದ್ದರೂ ಕೂಡ ಅಷ್ಟು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಅವರವರು ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಿದ್ದಾವೆ. ಸರ್ಕಾರ ಇವರು 2.5 ವರ್ಷ ಅಂತ ಕೆಲವೊಬ್ರು ಹೇಳ್ತಾರೆ, ಮತ್ತೆ ಡಿ.ಕೆ. ಶಿವಕುಮಾರ್ ಅಣ್ಣ ಬರ್ತಾರೆ ಮತ್ತೆ ಸಿಎಂ ಆಗ್ತಾರೆ ಅಂತೇಳಿ ಅವರು ಕೆಲವೊಬ್ರು ಹೇಳ್ತಾರೆ. ಅವ್ರವ್ರು ಇದ್ರಲ್ಲಿ ಮೊನ್ನೆ ಆಪರೇಷನ್ ಸಿಂಧೂರ ಆಯ್ತು. ಆ ಸಿಂಧೂರ ಎಷ್ಟೊಂದು ಸಕ್ಸಸ್ ಆಗಿದೆ, ಇಡೀ ಪ್ರಪಂಚ ವಿಶ್ವನೇ ನಮ್ಮನ್ನ ಕೊಂಡಾಡ್ತಾ ಇದೆ. ಎಷ್ಟು ಚೆನ್ನಾಗಿ ಇದನ್ನ ಉಗ್ರವಾದಿಗಳನ್ನ ಮಟ್ಟ ಹಾಕಿದ್ದಾರೆ ಅಂತೇಳಿ. ಅವರು ಮಂಜು ಅಂತೇಳಿ ಒಬ್ರು ಶಾಸಕರು ಎಂತ ಅಂದ್ರೆ ಕೀಳು ಮಟ್ಟಕ್ಕೆ ಇಳಿದು ಮಾತಾಡ್ತಾರೆ ಅಂತಂದ್ರೆ, 4 ವಿಮಾನಗಳನ್ನ ಬಿಟ್ಟು ಅದು ಆಪರೇಷನ್ ಸಕ್ಸಸ್ ಆಗಿದೆ ಅಂತೇಳಿ ಹೇಳ್ತಾರೆ ಅಂತಂದ್ರೆ, ಇಂತ ಮನಸ್ಥಿತಿ ಇರೋರು. ಕೆಲವೊಬ್ರು ಕೇಳ್ತಾರೆ, ನಿಮ್ಮ ಧರ್ಮವನ್ನು ಹತ್ರ ಬಂದು ಕೇಳಿದಾರ ಅವರು, ಅಷ್ಟು ಟೈಮ್ ಇತ್ತ ಅವ್ರಿಗೆ ಅಂತ ಕೆಲವೊಬ್ರು ಕೇಳ್ತಾರೆ. ಯಾವ ಮಟ್ಟಕ್ಕೆ ಇವರು ತಯಾರಾಗಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಸಿಂಧೂರವನ್ನ ಕಳ್ಕೊಂಡಿದ್ದಾರೆ, ಅದಕ್ಕೆ ಆಪರೇಷನ್ ಸಿಂಧೂರ ಅಂತೇಳಿ ಹೆಸರಿಟ್ಟು ನಾವು ಅದನ್ನ ಸಕ್ಸಸ್ ಮಾಡಿದೀವಿ. 23 ನಿಮಿಷದಲ್ಲಿ 9 ನೆಲೆಗಳನ್ನ ನಾವು ನೆಲಸಮ ಮಾಡ್ಬಿಟ್ಟಿದ್ವಿ. ಏರ್ ಬೇಸ್ ಗಳನ್ನ ನೆಲಸಮ ಮಾಡಿದೀವಿ, ಉಗ್ರವಾದಿಗಳ ನೆಲೆಗಳನ್ನ ಕೂಡ ಧ್ವಂಸ ಮಾಡಿದೀವಿ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಪಾಕಿಸ್ತಾನವರೇ ಹೇಳ್ತಾ ಇದ್ದಾರೆ ನಮ್ಮ ನೆಲೆಗಳು ಹೋಗಿದಾವೆ, ಅದನ್ನ ರಿಪೇರಿ ಮಾಡ್ಲಿಕ್ಕೆ ಟೆಂಡರ್ ಕರೆದಿದ್ದಾರೆ. ಇಷ್ಟು ಆಗ್ತಾ ಇದ್ರು ಕೂಡ ಇವರಿಗೆ ಬುದ್ಧಿ ಬರ್ತಾ ಇಲ್ಲ ಕಾಂಗ್ರೆಸ್ ಅವರಿಗೆ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಕಾಂಗ್ರೆಸ್ ಭಾರತ ದೇಶದಿಂದಾನೇ ತೊಲಗಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಸಾಧನೆ ಅಂತಂತೇಳಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷಗಳಾಗಿದೆ ಅನ್ನುವಂಥದ್ದನ್ನ ಎಲ್ಲಾ ಕಡೆ ಸಾಧನಾ ಸಮಾವೇಶಗಳು ಮಾಡ್ತಾ ಇದ್ದಾರೆ. ಮಾನ್ಯ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ ನಮ್ಮ 3 ಜಿಲ್ಲೆಗಳನ್ನ ಸೇರಿಸಿ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಅಂತಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸ್ಬೇಕು ಅಂತಂತ ಹೇಳಿ ಎಲ್ಲಾ ಕಡೆ ಸೇರಿಸುವಂತ ಕೆಲಸವನ್ನ ನಾಳೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಪ್ರಶ್ನೆಯನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾವ ಪುರುಷಾರ್ಥಕ್ಕಾಗಿ ನೀವು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ? ಮೊದಲನೇ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಬಿಜೆಪಿಯ ಶಾಸಕರನ್ನ ಒಂದ್ ಕಡೆ ಬಿಟ್ಬಿಡ್ರಿ, ಕಾಂಗ್ರೆಸ್ಸಿನ ಶಾಸಕರಿಗೆ ನೀವು ಅದನ್ನು ಅನುದಾನವನ್ನ ಕೊಟ್ಟಿಲ್ಲ. ಅವರೇ ಶಾಸಕರು, ಕಾಂಗ್ರೆಸ್ಸಿನ ಶಾಸಕರೇ ತಿರುಗಿ ಬಿದ್ದಿರುವಂತದ್ದನ್ನ ನಾವು ಎಲ್ಲಾ ಕಡೆ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೀವಿ. ಎರಡನೇದು, ನಾವು ಸಾಧನಾ ಸಮಾವೇಶ ಮಾಡಿ ನಾವೇನೋ ಸಾಧನೆ ಮಾಡ್ಬಿಟ್ಟಿವಿ ಅಂತ ಹೇಳಿದ್ರೆ ಅದು ಒಂದು ಸಾಧನಾ ಸಮಾವೇಶ ಅಲ್ಲ, ಇದು ಝೀರೋ ಸಮಾವೇಶ, ಇದು ಶೂನ್ಯ ಸಮಾವೇಶ ಇದು. ಹಾಗೆ ಇನ್ನೊಂದನ್ನು ಕೇಳ್ತೇನೆ, ಬಹಳ ಹೈಲೈಟಿನ ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಸ್.ಟಿ ಸಮುದಾಯಕ್ಕೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ ಕೊಡಬೇಕಾದಂತ ವಾಲ್ಮೀಕಿ ಹಗರಣದ ಹಣವನ್ನ 187 ಕೋಟಿ ಬಳ್ಳಾರಿಯಲ್ಲೇ ನಡೆದಂತ ನಮ್ಮ ಗ್ರಾಮಾಂತರದ ಶಾಸಕರು, ಅವ್ರ ಮೇಲೆ ಹಗರಣ ಇದೆ. ನೀವು ಅಂತವ್ರನ್ನ ನಾವೆಲ್ಲರೂ ಕೂಡ ಜೊತೆಲಿ ಇಟ್ಕೊಂಡು ನಾವು ಸಾಧನಾ ಸಮಾವೇಶ ಮಾಡೋದಕ್ಕೆ ಕೊಟ್ಟಿದ್ದೀವಿ. ಈ ಹಣ ಯಾರ್ದು ಅಂತಂತ ಹೇಳಿದ್ರೆ ರೈತರದ್ದು, ಎಸ್.ಟಿ ಸಮುದಾಯದ ಬಡ ವಿದ್ಯಾರ್ಥಿಗಳದ್ದು, ಸ್ಕಾಲರ್ಶಿಪ್ಪಿನ ಹಣ, ಈ ತರದನ್ನ ವಾಲ್ಮೀಕಿ ಹಗರಣವನ್ನ ಈ ಸಮಾವೇಶ ಮಾಡ್ಬೇಕಾಯ್ತು, ಹಗರಣಗಳ ಸಮಾವೇಶ ಮಾಡ್ಬೇಕಾಗಿತ್ತು. ಇವತ್ತು ನಾವು ಸಾಧನಾ ಸಮಾವೇಶ ಅಂತಂತೇಳಿ ಕರ್ನಾಟಕ ಜನರನ್ನ ದಾರಿ ತಪ್ಪಿಸುವಂತ ಸಮಾವೇಶ ಆಗಿದೆ. 4ನೇ ಅಂಶ, ಹಾಲು
ನೀರು, ಕರೆಂಟು, ಬಸ್ ಚಾರ್ಜು, ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ ಕೂಡ ಎಲ್ಲಾ ಸೇವೆಗಳನ್ನ ಬೆಲೆ ಏರಿಕೆ ಜಾಸ್ತಿ ಮಾಡಿರುವಂತ ಸಮಾವೇಶ ಮಾಡಬೇಕಾಗಿತ್ತು. ಹಾಸ್ಪಿಟಲ್ ಮಾಡಬೇಕಾಗಿದ್ರೆ ನಾವೆಲ್ಲಾ ಬೆಲೆಗಳನ್ನ ಹೆಚ್ಚು ಮಾಡಿದೀವಿ ಅನ್ನುವಂತ ಸಮಾವೇಶ ಮಾಡಬೇಕಾಗಿತ್ತು. ಆದ್ರೆ ನಾವು ಫಲಾನುಭವಿಗಳ ಸಮಾವೇಶ ಮಾಡ್ತೀವಿ ಅಂತೇಳಿ ಹೊಂಟಿರುವಂತ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಹಳ ದುರಸ್ತಿಯಲ್ಲಿರುವಂತ ಸರ್ಕಾರ ಇದು. ಇಲ್ಲಿ ತನಕ ಬಿಜೆಪಿಯ ಅವಧಿಯಲ್ಲಿ ಕೊಟ್ಟಂತ ನೀರಿನ, ಶಿಕ್ಷಣ, ಆರೋಗ್ಯ ಕೊಟ್ಟಂತ ಹಣ ಬಿಟ್ರೆ ನೀವು ಯಾವ ಹಣವನ್ನು ಕೂಡ ಇವತ್ತು ನೀರಾವರಿ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ, ಆರೋಗ್ಯ ಇಲಾಖೆಗೆ ಒಂದು ನಯ ಪೈಸನು ಕೊಟ್ಟಿಲ್ಲ. ಹೋಗ್ಲಿ, ಯಾವ್ದಾದ್ರು 1 ಕಿಲೋಮೀಟರ್ ಆದ್ರೂ ಕೂಡ ಟೆಂಡರ್ ಕರೆದಿದ್ದೀರಾ ಈ 2 ವರ್ಷದಲ್ಲಿ ಅನ್ನುವಂಥದ್ದು ಮೂಲಭೂತವಾದಂತ ಪ್ರಶ್ನೆ ಆಗಿದೆ. ಬಿಜೆಪಿ ಸರ್ಕಾರದಲ್ಲಿ ಯಾವ ಹಣ ಬಂದಿತ್ತು ಅದನ್ನ ಆ ಹಣವನ್ನು ಯೂಸ್ ಮಾಡ್ತಿರೋದು ಅನ್ನೋದೊಂದು ಬಿಟ್ರೆ ಅದಕ್ಕೊಂದು ಕಾಂಗ್ರೆಸ್ ಲೇಬಲ್ ಮಾತ್ರ ಹಾಕಿರುವಂತ ಇದು ಮಾತ್ರ ಇವತ್ತು ಕಾಣ್ತಾ ಇದೆ. ಒಂದು ಪುಟ್ಟಿ ಕೂಡ ಬಳ್ಳಾರಿಯಲ್ಲೇ ಮಾತಾಡಂತೆ, ಬಳ್ಳಾರಿಯಲ್ಲಿ ಕೂಡ ಒಂದು ಪುಟ್ಟಿ ಕುಣಿಯನ್ನು ಕೂಡ ಮುಚ್ಚಲಾರದಂತ ಸರ್ಕಾರ ಆಗಿದೆ. ಯಾರಾದ್ರೂ ಕಾಂಟ್ರಾಕ್ಟರ್ಗಳಿಗೆ ಗುತ್ತಿಗೆಯನ್ನ ಕೊಟ್ಟಿದ್ದಾರೆ, ಗುತ್ತಿಗೆಯ ಬಿಲ್ ಅನ್ನ ಪಾವತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಮಾಡಿಲ್ಲ. ಬಿಜೆಪಿಯವರು ಹೇಳ್ತಾ ಇರೋ ಮಾತಲ್ಲ ಇದು. ಕಾಂಟ್ರಾಕ್ಟರ್ಗಳ ವಿರೋಧವನ್ನು ವ್ಯಕ್ತಪಡಿಸಿ ನಮ್ಮ ಹಣ ಬಂದಿಲ್ಲ ಅಂತ ಹೇಳಿ ನೂರಾರು ಜನ ಇದಕ್ಕೆ ಬಹಳ ಅವ್ರಿಗೆ ತೊಂದರೆಗಳಾಗಿ ಬಿಲ್ ಕಾಂಟ್ರಾಕ್ಟರ್ಗಳು ಅಭಿವೃದ್ಧಿ ಶೂನ್ಯ ಸಮಾವೇಶ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನೀವು ಹೋಗಿ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶನವನ್ನ ಮಾಡ್ತಾ ಇದ್ದೀರಿ. ಇದು ಯಾವ ಪುರುಷಾರ್ಥ ಅನ್ನೋದನ್ನ ಒಂದ್ಸರಿ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಇನ್ನೊಂದು ಯಾವ್ದಾದ್ರು IT ಕ್ಷೇತ್ರದಲ್ಲೋ ಅಥವಾ ತಂತ್ರಜ್ಞಾನದಲ್ಲಿ ITBT, ಸ್ಮಾರ್ಟ್ ಇತ್ಯಾದಿ ಯಾವುದ್ರಲ್ಲಿ ಹೋದ್ರೂ ಕೂಡ ಕರ್ನಾಟಕ ಈಗ ಬಹಳ 0 ಪ್ಲೇಸ್ ಅಲ್ಲಿ ಬಂದಿರುವಂತದ್ದು ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಭ್ರಷ್ಟಾಚಾರವನ್ನ ತುಂಬಿ ತುಳುಕ್ತಾ ಇದೆ. ಹಾಗೆ ಇಂಥ ಕಾಂಗ್ರೆಸ್ಸಿನ ಸರ್ಕಾರ ಬೇಕಾ ಅಂತ ಹೇಳಿದ್ರೆ ಇದು ಯಾರಿಗೂ ಜನರಿಗೆ ಒಲ್ಲದಂತ ಸರ್ಕಾರ ಆಗಿದೆ. ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ KKRDBಯಲ್ಲಿ ಸುಮಾರು ಕ್ರಿಯಾ ಯೋಜನೆ ರೂಪಿಸಿ ಹಿಂದೆ ಸಾವಿರಾರು ರೂಪಾಯಿ ಹಣವನ್ನ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.